ಚಾರ್ಜ್ ಮಾಡಿದ್ರೆ ಸುಮಾರು 6 ಗಂಟೆಗಳ ಕಾಲ ಬ್ಯಾಕಪ್ ಬರ್ತದೆ. ಸೊ 6 ಗಂಟೆಗಳ ಕಾಲ ಬ್ಯಾಕಪ್ ಅಂದ್ರೆ ಹೆಚ್ಚು ಕಡಿಮೆ 4 ಎಕರೆ ಅಷ್ಟು ನಾವು ಒಮ್ಮೆ ಚಾರ್ಜ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡಬಹುದು. ನಮಸ್ತೆ ಸರ್. ನನ್ನ ಹೆಸರು ಮೈಕಲ್ ಅಂತ. ನಾನು ಟೆರಾಕ್ರಾಫ್ಟ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ ಕೃಷಿ ಬೋಟ್ ಅಂತ. ಇದು ಎಲೆಕ್ಟ್ರಿಕ್ ಕೂರಿಗೆ ಯಂತ್ರ, ಬ್ಯಾಟ್ರಿ ಆಪರೇಟೆಡ್. ಇದರಲ್ಲಿ ಏನಂದ್ರೆ ಎಲೆಕ್ಟ್ರಿಕ್ ಮೋಟರ್ಸ್ ಯೂಸ್ ಮಾಡಿದ್ದೇವೆ. ಇದರಲ್ಲಿ 5 ಸಾಲಲ್ಲಿ ಬೀಜವನ್ನು ಬಿತ್ತುತ್ತಾ ಹೋಗ್ತದೆ. ಬೀಜ ಜೊತೆ ರಸಗೊಬ್ಬರವು ಸಹ ಬಿತ್ತುತ್ತಾ ಹೋಗ್ತದೆ. ಆಟೋಮೆಟಿಕ್ ಆಗಿ ಅದು ಬಿತ್ತುತ್ತದೆ. ಈಗ ರಿಮೋಟ್ ಕಂಟ್ರೋಲ್ಡ್ ಮಾಡಿದ್ದೇವೆ. ಸೊ ರಿಮೋಟ್ ಕಂಟ್ರೋಲ್ಡ್ ಅಲ್ಲಿ ನಮ್ಗೆ ಬೇಕಾದ ಡೆಪ್ತ್ ಅನ್ನ ಸೆಟ್ ಮಾಡಬಹುದು. ನಮ್ಗೆ ಎಷ್ಟು ದೂರದಲ್ಲಿ ಬೀಜಗಳನ್ನು ಬಿತ್ತಬೇಕು ಅದನ್ನು ಸಹ ಸೆಟ್ ಮಾಡಬಹುದು. ಮತ್ತೆ ನಾವು ಸಾಲಿಂದ ಸಾಲಿಗೆ ಟರ್ನಿಂಗ್ ರೇಡಿಯಸ್ ಇದೆ, ಟರ್ನಿಂಗ್ ಇರ್ತದಲ್ಲ, ಅದನ್ನು ಸಹ ನಾವು ಸೆಟ್ ಮಾಡಬಹುದು. ಇಲ್ಲ, ಒಬ್ರು ಪೈಲಟ್ ತರ ಒಂದು ಕಡೆ ನಿಂತು ಅದನ್ನ ಆಪರೇಟ್ ಮಾಡುವಂತ ವ್ಯವಸ್ಥೆ ಈಗ ಇದೆ. ಈಗ ರಿಮೋಟ್ ಕಂಟ್ರೋಲ್ಡ್, ನೆಕ್ಸ್ಟ್ ಆಟೋಮೇಟೆಡ್ ಮಾಡ್ಲಿಕ್ಕಿದೆ. ಸೊ ಇದನ್ನ ಈಗ ಪರ್ಟಿಕ್ಯುಲರ್ಲಿ ನೆಲಗಡಲೆ ಬೀಜಕ್ಕೆ ಮಾತ್ರ, ಶೇಂಗಾ ಬೀಜಕ್ಕೆ ಮಾತ್ರ ಮಾಡಿದ್ದೇವೆ. ಸೊ ಇದೀಗ ಏನಂದ್ರೆ ಇದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಆದ್ರಿಂದ ಇದರಲ್ಲಿ ರೀಚಾರ್ಜಬಲ್ ಬ್ಯಾಟ್ರೀಸ್ ಇದೆ. ಸೊ 4 ಬ್ಯಾಟ್ರಿ ಇದೆ. ಒಮ್ಮೆ ಚಾರ್ಜ್ ಮಾಡಿದ್ರೆ ಸುಮಾರು 6 ಗಂಟೆಗಳ ಕಾಲ ಬ್ಯಾಕಪ್ ಬರ್ತದೆ. ಸೊ 6 ಗಂಟೆಗಳ ಕಾಲ ಬ್ಯಾಕಪ್ ಅಂದ್ರೆ ಹೆಚ್ಚು ಕಡಿಮೆ 4 ಎಕರೆ ಅಷ್ಟು ನಾವು ಒಮ್ಮೆ ಚಾರ್ಜ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡಬಹುದು. ಸೊ ಇದರಲ್ಲಿ ಕಡಲೆಕಾಳನ್ನ ಎದುರುಗಡೆ ಹಾಕ್ಲಿಕ್ಕೆ, ಹಿಂದೆಗಡೆ ರಸಗೊಬ್ಬರವನ್ನು ಹಾಕ್ಲಿಕ್ಕೆ, ಇದ್ರೊಳಗಡೆ ಮೀಟರಿಂಗ್ ಮೆಕ್ಯಾನಿಸಮ್ ಇರ್ತದೆ. ಸೊ ಅದನ್ನ ಎಲೆಕ್ಟ್ರಾನಿಕ್ ಆಗಿ ಕಂಟ್ರೋಲ್ ಮಾಡ್ತೇವೆ. ಹಾಗಾಗ್ಲಿಕ್ಕೆ ಹೋಗಿ ನಮ್ಗೆ ಸಾಲಿನ ಡಿಸ್ಟೆನ್ಸ್ 1 ಅಡಿ ಇದೆ, ಬಟ್ ಕಾಳಿನ ಡಿಸ್ಟೆನ್ಸ್ ಅನ್ನ ನಾವು ಎಷ್ಟು ಬೇಕಾದ್ರೂ ಬದಲಾಯಿಸಬಹುದಾಗಿದೆ. ಮತ್ತೆ ಒಂದು ರನ್ ಅಲ್ಲಿ ಇದು 5 ಸಾಲನ್ನ ಬಿತ್ತಬಹುದು. ಮತ್ತೆ ಇದರಲ್ಲಿ ಹೇಗೆ ನಾವು ಫಂಕ್ಷನ್ ಮಾಡಿದ್ದೇವೆ ಅಂದ್ರೆ ಕಾಳಿನ ನಡುವೆ ರಸಗೊಬ್ಬರ ಬೀಳ್ತದೆ. ಸೊ ಅದ್ರ ಹತ್ರ ಬೀಳೋದಿಲ್ಲ, 2 ಕಾಳಿನ ನಡುವೆ ರಸಗೊಬ್ಬರ ಬೀಳ್ತವೆ. ಆ ತರ ನಾವು ಅದನ್ನ ಸೆಟ್ ಮಾಡಿದ್ದೇವೆ. ಹಾಗಾಗ್ಲಿಕ್ಕೆ ಹೋಗಿ ಎಲ್ಲಾ ಕಾಳುಗಳಿಗೂ ಈಕ್ವಲ್ ಅಮೌಂಟ್ ಅಲ್ಲಿ ಮೆನ್ಯೂರ್ ಸಿಗ್ತದೆ. ಹೌದು ಸರ್, ಕ್ಲೋಸ್ ಮಾಡಿ. ಸೊ ಇದರಲ್ಲಿ 4 ಬ್ಯಾಟ್ರಿಗಳಿವೆ. ಸೊ ಇದರಲ್ಲಿ ನಮ್ಗೆ ಪ್ರತಿ ಸಲ ಬ್ಯಾಟ್ರಿ ತೆಗಿಬೇಕಂತಿಲ್ಲ. ಈಗ ಮನೆಗೆ ತಗೊಂಡು ಹೋದಾಗ ಇದರಲ್ಲಿ ಈ ಪೋರ್ಟ್ಸ್ ಗಳಲ್ಲಿ ಚಾರ್ಜ್ ಮಾಡುವಂತದ್ದು. ಸೊ ಇನ್ ಕೇಸ್ ಏನಾದ್ರೂ ಮಿಡ್ಲಲ್ಲಿ ಚಾರ್ಜ್ ಖಾಲಿ ಆಯ್ತಂತ ಆದ್ರೆ ನಾವು ಈ ಬ್ಯಾಟ್ರಿಗಳನ್ನ ತೆಗೆದು ಫ್ರೆಶ್ ಬ್ಯಾಟ್ರಿಯನ್ನ ಸ್ವಾಪ್ ಮಾಡಬಹುದು. ಒನ್ಸ್ ಅಗೇನ್ ಈ ಸ್ವಾಪ್ ಮಾಡುವ ಪ್ರೊಸೆಸ್ ಹೆಚ್ಚು ಕಡಿಮೆ ಒಂದು 5 ನಿಮಿಷ. ಜಸ್ಟ್ ನಾಬ್ಸ್ ಅನ್ನ ತೆಗೆಯುವಂತದ್ದು, ಬ್ಯಾಟ್ರಿ ಸ್ವಾಪ್ ಮಾಡುವಂತದ್ದು. ಅದ್ರ ನಂತರ ಫ್ರೆಶ್ ಬ್ಯಾಟ್ರಿ ಹಾಕಿದ್ರೆ ಒನ್ಸ್ ಅಗೇನ್ 6 ಅವರ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಈಗಾಗ್ಲಿಕ್ಕೆ ಹೋಗಿ ನಮ್ಗೆ ಫ್ಯೂಯಲಿಂಗ್ ಈ ತರ ಏನೇನು ಪ್ರಾಬ್ಲಮ್ಸ್ ಇವಿಯಲ್ಲಿ ಬರುತ್ತೆ, ಆ ಪ್ರಾಬ್ಲಮ್ ಇಲ್ಲಿ ಎಲಿಮಿನೇಟ್ ಆಗಿದೆ. ಸೊ ಈಗ 1 ಎಕರೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೆಚ್ಚು ಕಡಿಮೆ 1.25 ಗಂಟೆ ತಗೊಳ್ತದೆ. ಒಂದು ಸಲ ಫುಲ್ ಚಾರ್ಜ್ ಆದ್ರೆ 4 ಎಕರೆ ಕಂಪ್ಲೀಟ್ ಆಗ್ಬೋದು. ಇದರಲ್ಲಿ ಯಾವುದೇ ಕೂಲಿಯ ಅವಶ್ಯಕತೆ ಇಲ್ಲ. ಗದ್ದೆ ಈಗ ನಾವು ಸಾಮಾನ್ಯ ಕೂರಿಗೆಗೆ ಹೇಗೆ ಗದ್ದೆಯನ್ನ ಪ್ರಿಪೇರ್ ಮಾಡ್ತೇವೆ ಆ ತರ ಮಾಡಿ ನಂತರ ಇದನ್ನ ಅದರಲ್ಲಿ ಚಾಲನೆ ಮಾಡಬಹುದು. ಇದರಲ್ಲಿ ಯಾವುದೇ ಫ್ಲೋ ಮಾಡುವ ಫೆಸಿಲಿಟಿ ಇಲ್ಲ. ಇದರಲ್ಲಿ ಬೀಜವನ್ನು ಬಿತ್ತಿ ಅದು ಮಣ್ಣನ್ನ ಕ್ಲೋಸ್ ಮಾಡಿ ಬರುತ್ತೆ. ಈ ಒಂದು ಆಪರೇಷನ್ ಮಾತ್ರ ಪ್ರೆಸೆಂಟ್ಲಿ ಈಗ ಇದರಲ್ಲಿ ಅಟ್ಯಾಚ್ ಮಾಡಿದ್ದೇವೆ. ಫ್ಯೂಚರ್ ಅಲ್ಲಿ ಬೇರೆದನ್ನ ಮಾಡ್ಲಿಕ್ಕಿದೆ.